ಹುಬ್ಬಳ್ಳಿಯಲ್ಲಿ ಸಿಲಿಂಡರ್ ಸ್ಫೋಟವಾಗಿ ಮಾಲಾಧಾರಿಗಳು ಗಂಭೀರವಾಗಿ ಗಾಯಗೊಂಡಿದ್ರಲ್ಲ, ಆ ಕೇಸ್ಗೆ ಸಂಬಂಧಪಟ್ಟಂತೆ ಮತ್ತೊಬ್ಬ ಅಯ್ಯಪ್ಪ ಭಕ್ತ ಕೂಡ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ. 9 ಜನ ಮಾಲಾಧಾರಿಗಳು ಗಾಯಗೊಂಡಿದ್ರು. ಈಗ ಮತ್ತೋರ್ವ ಕೂಡ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಅಲ್ಲಿಗೆ 5 ಜನ ಈ ಸಿಲಿಂಡರ್ ಸ್ಫೋಟ ಕೇಸ್ಗೆ ಸಂಬಂಧಪಟ್ಟಂತೆ ಮಾಲಾಧಾರಿಗಳು ಸಾವಿಗೀಡಾದಂಗೆ. ಇನ್ನು 4 ಜನ ಕೂಡ ಅವರ ಸ್ಥಿತಿ ಕೂಡ ಗಂಭೀರವಾಗಿದೆ ಅಂತ ವೈದ್ಯರು ನಿನ್ನೆ ಅಂದ್ರೆ ಕಿಮ್ಸ್ ಆಸ್ಪತ್ರೆಯ ವೈದ್ಯರು ಸ್ಪಷ್ಟಪಡಿಸಿದ್ರಂತೆ. ನಿರಂತರವಾಗಿ ಅವರಿಗೆ ಚಿಕಿತ್ಸೆ ನೀಡಲಾಗ್ತಾ ಇದೆ. ಬಟ್ ಇವತ್ತು ಬೆಳಗಿನ ಜಾವ ನೋಡಿ ಮತ್ತೋರ್ವ ಮಾಲಾಧಾರಿ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ. ಹುಬ್ಬಳ್ಳಿಯಲ್ಲಿ ಸಿಲಿಂಡರ್ ಬ್ಲಾಸ್ಟ್ ಆಗಿತ್ತಲ್ಲ, ಆ ಕೇಸ್ಗೆ ಸಂಬಂಧಪಟ್ಟಂತೆ ಒಟ್ಟು 9 ಜನ ಮಾಲಾಧಾರಿಗಳು ತೀವ್ರ ಗಾಯಗೊಂಡಿದ್ರು. ಸರಿಸುಮಾರು ಕಿಮ್ಸ್ ಆಸ್ಪತ್ರೆಗೆ ಅವ್ರನ್ನ ಕರ್ಕೊಂಡು ಹೋದಾಗ ವೈದ್ಯರು ಹೇಳೋ ಪ್ರಕಾರ 80ರಿಂದ 90ರಷ್ಟು ಭಾಗ ಸುಟ್ಟೋಗಿದೆ ಅವರ ದೇಹ ಅಂತ. ಹಾಗಾಗಿ ಅಷ್ಟೂ ಜನರ ಕಂಡೀಷನ್ ಕೂಡ ಕ್ರಿಟಿಕಲ್ ಆಗಿತ್ತು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್ ದೂರವಾಣಿ ಸಂಪರ್ಕದಲ್ಲಿ. ಪ್ರಕಾಶ್, ಮತ್ತೋರ್ವ ಮಾಲಾಧಾರಿಯ ಸಾವು ವಿಪರ್ಯಾಸದ ಸಂಗತಿ ಇದು. ಬಟ್ ಇನ್ನ ಉಳಿದವರ ಪರಿಸ್ಥಿತಿ ಏನು? ಕಿಮ್ಸ್ ವೈದ್ಯರು ಏನು ಹೇಳ್ತಿದ್ದಾರೆ? ಹೇಗಿದೆ ಅಂತ ಅವರ ಕಂಡೀಷನ್? ಎಸ್, ಖಂಡಿತ ಶ್ರುತಿ. ಏನಂದ್ರೆ ಕಳೆದ ಭಾನುವಾರ ಮಧ್ಯರಾತ್ರಿ ನಡೆದಿದ್ದಂತಹ ಸಿಲಿಂಡರ್ ಸೋರಿಕೆಯಿಂದಾಗಿ ನಡೆದಂತಹ ಈ ಒಂದು ಅಗ್ನಿ ಅವಘಡದಿಂದಾಗಿ 9 ಜನ ಮಾಲಾಧಾರಿಗಳು ಗಂಭೀರವಾಗಿ ಗಾಯಗೊಂಡಿದ್ರು. ಈ ಗಂಭೀರವಾಗಿ ಗಾಯಗೊಂಡಿದ್ದಂತಹ ಮಾಲಾಧಾರಿಗಳನ್ನ ಕಿಮ್ಸ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಈವರೆಗೂ ಏನು ಕಿಮ್ಸ್ ಆಸ್ಪತ್ರೆಯ ವೈದ್ಯರು ಸಾಕಷ್ಟು ಒಂದು ಚಿಕಿತ್ಸೆಯನ್ನ ನೀಡುವಂತ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನವನ್ನ ಪಟ್ಟಿದ್ರು. ಮೊನ್ನೆಯಷ್ಟೇ ಚಿಕಿತ್ಸೆಗೆ ಸ್ಪಂದಿಸದೆ 4 ಜನ ಮಾಲಾಧಾರಿಗಳು ಏನು ಸಾವನ್ನಪ್ಪಿದ್ರು. ಅದೇ ರೀತಿ ಇವತ್ತು ಕೂಡ ಚಿಕಿತ್ಸೆಗೆ ಸ್ಪಂದಿಸದೆ ಶಂಕರ್ ಚೌಹಾಣ್ ಅಂತಕ್ಕಂತಹ ಮಾಲಾಧಾರಿ, ಇನ್ನೊಬ್ಬ ಮಾಲಾಧಾರಿ ಕೊನೆಯ ಹೆಸರು ಎಳೆದಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಮಾಲಾಧಾರಿಗಳ ಸಾವಿನ ಸಂಖ್ಯೆ 5. ಓಕೆ ಪ್ರಕಾಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಹುಬ್ಬಳ್ಳಿಯಲ್ಲಿ ಸಿಲಿಂಡರ್ ಸ್ಫೋಟವಾಗಿ ಮಾಲಾಧಾರಿಗಳು ಗಂಭೀರವಾಗಿ ಗಾಯಗೊಂಡಿದ್ರಲ್ಲ, ಆ ಕೇಸ್ಗೆ ಸಂಬಂಧಪಟ್ಟಂತೆ ಮತ್ತೊಬ್ಬ ಅಯ್ಯಪ್ಪ ಭಕ್ತ ಕೂಡ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ. 9 ಜನ ಮಾಲಾಧಾರಿಗಳು ಗಾಯಗೊಂಡಿದ್ರು. ಈಗ ಮತ್ತೋರ್ವ ಕೂಡ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಅಲ್ಲಿಗೆ 5 ಜನ ಈ ಸಿಲಿಂಡರ್ ಸ್ಫೋಟ ಕೇಸ್ಗೆ ಸಂಬಂಧಪಟ್ಟಂತೆ ಮಾಲಾಧಾರಿಗಳು ಸಾವಿಗೀಡಾದಂಗೆ. ಇನ್ನು 4 ಜನ ಕೂಡ ಅವರ ಸ್ಥಿತಿ ಕೂಡ ಗಂಭೀರವಾಗಿದೆ ಅಂತ ವೈದ್ಯರು ನಿನ್ನೆ ಅಂದ್ರೆ ಕಿಮ್ಸ್ ಆಸ್ಪತ್ರೆಯ ವೈದ್ಯರು ಸ್ಪಷ್ಟಪಡಿಸಿದ್ರಂತೆ. ನಿರಂತರವಾಗಿ ಅವರಿಗೆ ಚಿಕಿತ್ಸೆ ನೀಡಲಾಗ್ತಾ ಇದೆ. ಬಟ್ ಇವತ್ತು ಬೆಳಗಿನ ಜಾವ ನೋಡಿ ಮತ್ತೋರ್ವ ಮಾಲಾಧಾರಿ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ. ಹುಬ್ಬಳ್ಳಿಯಲ್ಲಿ ಸಿಲಿಂಡರ್ ಬ್ಲಾಸ್ಟ್ ಆಗಿತ್ತಲ್ಲ, ಆ ಕೇಸ್ಗೆ ಸಂಬಂಧಪಟ್ಟಂತೆ ಒಟ್ಟು 9 ಜನ ಮಾಲಾಧಾರಿಗಳು ತೀವ್ರ ಗಾಯಗೊಂಡಿದ್ರು. ಸರಿಸುಮಾರು ಕಿಮ್ಸ್ ಆಸ್ಪತ್ರೆಗೆ ಅವ್ರನ್ನ ಕರ್ಕೊಂಡು ಹೋದಾಗ ವೈದ್ಯರು ಹೇಳೋ ಪ್ರಕಾರ 80ರಿಂದ 90ರಷ್ಟು ಭಾಗ ಸುಟ್ಟೋಗಿದೆ ಅವರ ದೇಹ ಅಂತ. ಹಾಗಾಗಿ ಅಷ್ಟೂ ಜನರ ಕಂಡೀಷನ್ ಕೂಡ ಕ್ರಿಟಿಕಲ್ ಆಗಿತ್ತು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್ ದೂರವಾಣಿ ಸಂಪರ್ಕದಲ್ಲಿ. ಪ್ರಕಾಶ್, ಮತ್ತೋರ್ವ ಮಾಲಾಧಾರಿಯ ಸಾವು ವಿಪರ್ಯಾಸದ ಸಂಗತಿ ಇದು. ಬಟ್ ಇನ್ನ ಉಳಿದವರ ಪರಿಸ್ಥಿತಿ ಏನು? ಕಿಮ್ಸ್ ವೈದ್ಯರು ಏನು ಹೇಳ್ತಿದ್ದಾರೆ? ಹೇಗಿದೆ ಅಂತ ಅವರ ಕಂಡೀಷನ್? ಎಸ್, ಖಂಡಿತ ಶ್ರುತಿ. ಏನಂದ್ರೆ ಕಳೆದ ಭಾನುವಾರ ಮಧ್ಯರಾತ್ರಿ ನಡೆದಿದ್ದಂತಹ ಸಿಲಿಂಡರ್ ಸೋರಿಕೆಯಿಂದಾಗಿ ನಡೆದಂತಹ ಈ ಒಂದು ಅಗ್ನಿ ಅವಘಡದಿಂದಾಗಿ 9 ಜನ ಮಾಲಾಧಾರಿಗಳು ಗಂಭೀರವಾಗಿ ಗಾಯಗೊಂಡಿದ್ರು. ಈ ಗಂಭೀರವಾಗಿ ಗಾಯಗೊಂಡಿದ್ದಂತಹ ಮಾಲಾಧಾರಿಗಳನ್ನ ಕಿಮ್ಸ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಈವರೆಗೂ ಏನು ಕಿಮ್ಸ್ ಆಸ್ಪತ್ರೆಯ ವೈದ್ಯರು ಸಾಕಷ್ಟು ಒಂದು ಚಿಕಿತ್ಸೆಯನ್ನ ನೀಡುವಂತ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನವನ್ನ ಪಟ್ಟಿದ್ರು. ಮೊನ್ನೆಯಷ್ಟೇ ಚಿಕಿತ್ಸೆಗೆ ಸ್ಪಂದಿಸದೆ 4 ಜನ ಮಾಲಾಧಾರಿಗಳು ಏನು ಸಾವನ್ನಪ್ಪಿದ್ರು. ಅದೇ ರೀತಿ ಇವತ್ತು ಕೂಡ ಚಿಕಿತ್ಸೆಗೆ ಸ್ಪಂದಿಸದೆ ಶಂಕರ್ ಚೌಹಾಣ್ ಅಂತಕ್ಕಂತಹ ಮಾಲಾಧಾರಿ, ಇನ್ನೊಬ್ಬ ಮಾಲಾಧಾರಿ ಕೊನೆಯ ಹೆಸರು ಎಳೆದಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಮಾಲಾಧಾರಿಗಳ ಸಾವಿನ ಸಂಖ್ಯೆ 5. ಓಕೆ ಪ್ರಕಾಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಹುಬ್ಬಳ್ಳಿಯಲ್ಲಿ ಸಿಲಿಂಡರ್ ಸ್ಫೋಟವಾಗಿ ಮಾಲಾಧಾರಿಗಳು ಗಂಭೀರವಾಗಿ ಗಾಯಗೊಂಡಿದ್ರಲ್ಲ, ಆ ಕೇಸ್ಗೆ ಸಂಬಂಧಪಟ್ಟಂತೆ ಮತ್ತೊಬ್ಬ ಅಯ್ಯಪ್ಪ ಭಕ್ತ ಕೂಡ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ. 9 ಜನ ಮಾಲಾಧಾರಿಗಳು ಗಾಯಗೊಂಡಿದ್ರು. ಈಗ ಮತ್ತೋರ್ವ ಕೂಡ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಅಲ್ಲಿಗೆ 5 ಜನ ಈ ಸಿಲಿಂಡರ್ ಸ್ಫೋಟ ಕೇಸ್ಗೆ ಸಂಬಂಧಪಟ್ಟಂತೆ ಮಾಲಾಧಾರಿಗಳು ಸಾವಿಗೀಡಾದಂಗೆ. ಇನ್ನು 4 ಜನ ಕೂಡ ಅವರ ಸ್ಥಿತಿ ಕೂಡ ಗಂಭೀರವಾಗಿದೆ ಅಂತ ವೈದ್ಯರು ನಿನ್ನೆ ಅಂದ್ರೆ ಕಿಮ್ಸ್ ಆಸ್ಪತ್ರೆಯ ವೈದ್ಯರು ಸ್ಪಷ್ಟಪಡಿಸಿದ್ರಂತೆ. ನಿರಂತರವಾಗಿ ಅವರಿಗೆ ಚಿಕಿತ್ಸೆ ನೀಡಲಾಗ್ತಾ ಇದೆ. ಬಟ್ ಇವತ್ತು ಬೆಳಗಿನ ಜಾವ ನೋಡಿ ಮತ್ತೋರ್ವ ಮಾಲಾಧಾರಿ
ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ. ಹುಬ್ಬಳ್ಳಿಯಲ್ಲಿ ಸಿಲಿಂಡರ್ ಬ್ಲಾಸ್ಟ್ ಆಗಿತ್ತಲ್ಲ, ಆ ಕೇಸ್ಗೆ ಸಂಬಂಧಪಟ್ಟಂತೆ ಒಟ್ಟು 9 ಜನ ಮಾಲಾಧಾರಿಗಳು ತೀವ್ರ ಗಾಯಗೊಂಡಿದ್ರು. ಸರಿಸುಮಾರು ಕಿಮ್ಸ್ ಆಸ್ಪತ್ರೆಗೆ ಅವ್ರನ್ನ ಕರ್ಕೊಂಡು ಹೋದಾಗ ವೈದ್ಯರು ಹೇಳೋ ಪ್ರಕಾರ 80% 90% ಭಾಗ ಸುಟ್ಟೋಗಿದೆ ಅವರ ದೇಹ ಅಂತ. ಹಾಗಾಗಿ ಅಷ್ಟೂ ಜನರ ಕಂಡೀಷನ್ ಕೂಡ ಕ್ರಿಟಿಕಲ್ ಆಗಿತ್ತು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್ ದೂರವಾಣಿ ಸಂಪರ್ಕದಲ್ಲಿ. ಪ್ರಕಾಶ್, ಮತ್ತೋರ್ವ ಮಾಲಾಧಾರಿಯ ಸಾವು ವಿಪರ್ಯಾಸದ ಸಂಗತಿ ಇದು. ಬಟ್ ಇನ್ನ ಉಳಿದವರ ಪರಿಸ್ಥಿತಿ ಏನು? ಕಿಮ್ಸ್ ವೈದ್ಯರು ಏನ್ ಹೇಳ್ತಿದ್ದಾರೆ? ಹೇಗಿದೆ ಅಂತ ಅವರ ಕಂಡೀಷನ್? ಎಸ್, ಖಂಡಿತ ಶ್ರುತಿ. ಏನಂದ್ರೆ ಕಳೆದ ಭಾನುವಾರ ಮಧ್ಯರಾತ್ರಿ ನಡೆದಿದ್ದಂತಹ ಸಿಲಿಂಡರ್ ಸೋರಿಕೆಯಿಂದಾಗಿ ನಡೆದಂತಹ ಈ ಒಂದು ಅಗ್ನಿ ಅವಘಡದಿಂದಾಗಿ 9 ಜನ ಮಾಲಾಧಾರಿಗಳು ಗಂಭೀರವಾಗಿ ಗಾಯಗೊಂಡಿದ್ರು. ಈ ಗಂಭೀರವಾಗಿ ಗಾಯಗೊಂಡಿದ್ದಂತಹ ಮಾಲಾಧಾರಿಗಳನ್ನ ಕಿಮ್ಸ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಈವರೆಗೂ ಏನು ಕಿಮ್ಸ್ ಆಸ್ಪತ್ರೆಯ ವೈದ್ಯರು ಸಾಕಷ್ಟು ಒಂದು ಚಿಕಿತ್ಸೆಯನ್ನು ನೀಡುವಂತ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನವನ್ನ ಪಟ್ಟಿದ್ರು. ಮೊನ್ನೆಯಷ್ಟೇ ಚಿಕಿತ್ಸೆಗೆ ಸ್ಪಂದಿಸದೆ 4 ಜನ ಮಾಲಾಧಾರಿಗಳು ಏನು ಸಾವನ್ನಪ್ಪಿದ್ರು. ಅದೇ ರೀತಿ ಇವತ್ತು ಕೂಡ ಚಿಕಿತ್ಸೆಗೆ ಸ್ಪಂದಿಸದೆ ಶಂಕರ್ ಚೌಹಾಣ್ ಅಂತಕ್ಕಂತಹ ಮಾಲಾಧಾರಿ, ಇನ್ನೊಬ್ಬ ಮಾಲಾಧಾರಿ ಕೊನೆಯುಸಿರು ಎಳೆದಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಮಾಲಾಧಾರಿಗಳ ಸಾವಿನ ಸಂಖ್ಯೆ 5. ಓಕೆ ಪ್ರಕಾಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಹುಬ್ಬಳ್ಳಿಯಲ್ಲಿ ಸಿಲಿಂಡರ್ ಸ್ಫೋಟವಾಗಿ ಮಾಲಾಧಾರಿಗಳು ಗಂಭೀರವಾಗಿ ಗಾಯಗೊಂಡಿದ್ರಲ್ಲ, ಆ ಕೇಸ್ಗೆ ಸಂಬಂಧಪಟ್ಟಂತೆ ಮತ್ತೊಬ್ಬ ಅಯ್ಯಪ್ಪ ಭಕ್ತ ಕೂಡ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ. 9 ಜನ ಮಾಲಾಧಾರಿಗಳು ಗಾಯಗೊಂಡಿದ್ರು. ಈಗ ಮತ್ತೋರ್ವ ಕೂಡ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಅಲ್ಲಿಗೆ 5 ಜನ ಈ ಸಿಲಿಂಡರ್ ಸ್ಫೋಟ ಕೇಸ್ಗೆ ಸಂಬಂಧಪಟ್ಟಂತೆ ಮಾಲಾಧಾರಿಗಳು ಸಾವಿಗೀಡಾದಂಗೆ. ಇನ್ನು 4 ಜನ ಕೂಡ ಅವರ ಸ್ಥಿತಿ ಕೂಡ ಗಂಭೀರವಾಗಿದೆ ಅಂತ ವೈದ್ಯರು ನಿನ್ನೆ ಅಂದ್ರೆ ಕಿಮ್ಸ್ ಆಸ್ಪತ್ರೆಯ ವೈದ್ಯರು ಸ್ಪಷ್ಟಪಡಿಸಿದ್ರಂತೆ. ನಿರಂತರವಾಗಿ ಅವರಿಗೆ ಚಿಕಿತ್ಸೆ ನೀಡಲಾಗ್ತಾ ಇದೆ. ಬಟ್ ಇವತ್ತು ಬೆಳಗಿನ ಜಾವ ನೋಡಿ ಮತ್ತೋರ್ವ ಮಾಲಾಧಾರಿ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ. ಹುಬ್ಬಳ್ಳಿಯಲ್ಲಿ ಸಿಲಿಂಡರ್ ಬ್ಲಾಸ್ಟ್ ಆಗಿತ್ತಲ್ಲ, ಆ ಕೇಸ್ಗೆ ಸಂಬಂಧಪಟ್ಟಂತೆ ಒಟ್ಟು 9 ಜನ ಮಾಲಾಧಾರಿಗಳು ತೀವ್ರ ಗಾಯಗೊಂಡಿದ್ರು. ಸರಿಸುಮಾರು ಕಿಮ್ಸ್ ಆಸ್ಪತ್ರೆಗೆ ಅವ್ರನ್ನ ಕರ್ಕೊಂಡು ಹೋದಾಗ ವೈದ್ಯರು ಹೇಳೋ ಪ್ರಕಾರ 80% 90% ಭಾಗ ಸುಟ್ಟೋಗಿದೆ ಅವರ ದೇಹ ಅಂತ. ಹಾಗಾಗಿ ಅಷ್ಟೂ ಜನರ ಕಂಡೀಷನ್ ಕೂಡ ಕ್ರಿಟಿಕಲ್ ಆಗಿತ್ತು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್ ದೂರವಾಣಿ ಸಂಪರ್ಕದಲ್ಲಿ. ಪ್ರಕಾಶ್, ಮತ್ತೋರ್ವ ಮಾಲಾಧಾರಿಯ ಸಾವು ವಿಪರ್ಯಾಸದ ಸಂಗತಿ ಇದು. ಬಟ್ ಇನ್ನ ಉಳಿದವರ ಪರಿಸ್ಥಿತಿ ಏನು? ಕಿಮ್ಸ್ ವೈದ್ಯರು ಏನ್ ಹೇಳ್ತಿದ್ದಾರೆ? ಹೇಗಿದೆ ಅಂತ ಅವರ ಕಂಡೀಷನ್? ಎಸ್, ಖಂಡಿತ ಶ್ರುತಿ. ಏನಂದ್ರೆ ಕಳೆದ ಭಾನುವಾರ ಮಧ್ಯರಾತ್ರಿ ನಡೆದಿದ್ದಂತಹ ಸಿಲಿಂಡರ್ ಸೋರಿಕೆಯಿಂದಾಗಿ ನಡೆದಂತಹ ಈ ಒಂದು ಅಗ್ನಿ ಅವಘಡದಿಂದಾಗಿ 9 ಜನ ಮಾಲಾಧಾರಿಗಳು ಗಂಭೀರವಾಗಿ ಗಾಯಗೊಂಡಿದ್ರು. ಈ ಗಂಭೀರವಾಗಿ ಗಾಯಗೊಂಡಿದ್ದಂತಹ ಮಾಲಾಧಾರಿಗಳನ್ನ ಕಿಮ್ಸ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಈವರೆಗೂ ಏನು ಕಿಮ್ಸ್ ಆಸ್ಪತ್ರೆಯ ವೈದ್ಯರು ಸಾಕಷ್ಟು ಒಂದು ಚಿಕಿತ್ಸೆಯನ್ನ ನೀಡುವಂತ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನವನ್ನ ಪಟ್ಟಿದ್ರು. ಮೊನ್ನೆಯಷ್ಟೇ ಚಿಕಿತ್ಸೆಗೆ ಸ್ಪಂದಿಸದೆ 4 ಜನ ಮಾಲಾಧಾರಿಗಳು ಏನು ಸಾವನ್ನಪ್ಪಿದ್ರು. ಅದೇ ರೀತಿ ಇವತ್ತು ಕೂಡ ಚಿಕಿತ್ಸೆಗೆ ಸ್ಪಂದಿಸದೆ ಶಂಕರ್ ಚೌಹಾಣ್ ಅಂತಕ್ಕಂತಹ ಮಾಲಾಧಾರಿ, ಇನ್ನೊಬ್ಬ ಮಾಲಾಧಾರಿ ಕೊನೆಯುಸಿರು ಎಳೆದಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಮಾಲಾಧಾರಿಗಳ ಸಾವಿನ ಸಂಖ್ಯೆ 5. ಓಕೆ ಪ್ರಕಾಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.